ವೀಕ್ಷಕರ ದಿನಾಂಕ 19/9/2025 ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮರಿಯಮನಹಳ್ಳಿ ಹೋಬಳಿಯ ಜಿ ನಾಗಲಾಪುರ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಮೂಲಭೂತ ಸೌಕರ್ಯಗಳ ಹಾಗೂ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪ್ರತಿಭಟನೆಯ ಪ್ರಮುಖ ಮುಖಂಡರಾದ ಹನುಮನಾಯಕ್ ಮೋದಿರವರು 7 ಗ್ರಾಮದ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹೊಸಪೇಟೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಎಂಡಿ ಆಲಂ ಬಾಷರ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಎಂಡಿ ಆಲಂ ಬಾಷರ್ ಅವರು 9 ಬೇಡಿಕೆಗಳ ಮನವಿ ಪತ್ರ ಸ್ವೀಕರಿಸಿ ಈ ಎಲ್ಲ ಬೇಡಿಕೆಗಳನ್ನು ಅತಿ ಶೀಘ್ರದಲ್ಲಿಯೇ ಈಡೇರಿಸುವುದಾಗಿ ಪ್ರತಿಭಟನಾಕಾರರಿಗೆ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಹಗರಿಬೊಮ್ಮನಹಳ್ಳಿ ಸಿಪಿಐ ವಿಕಾಸ್ ಲಮಾಣಿ, ಮರಿಯಮನಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ತಾರಾಬಾಯಿ, ಹಗರಿಬೊಮ್ಮನಹಳ್ಳಿ ಪಿಎಸ್ಐ ಬಸವರಾಜ್ ಅಡವಿಬಾವಿ, ಗುಡಕೋಟೆ ಪಿಎಸ್ಐ ಸುಬ್ರಹ್ಮಣ್ಯ, ತಮ್ರಳ್ಳಿ ಪಿಎಸ್ಐ ಗುರುಚಂದ್ರ, ಕಾನವಸಹಳ್ಳಿ ಪಿಎಸ್ಐ ಸಿದ್ದರಾಮ ಮತ್ತು ಮರಿಯಮನಹಳ್ಳಿಯ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಜಿ ನಾಗಲಾಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಜಿಲಾನ್ ರವರು ಸೇರಿದಂತೆ ಪ್ರತಿಭಟನೆ ಪ್ರಮುಖರಾದ ಹನುಮನಾಯಕ್ ಮೋದಿ, ನಾಗೇಂದ್ರ, ಬೆಲಕುಂದಿ ಗಜೇಂದ್ರ, ಕೃಷ್ಣನಾಯಕ್, ಕೊಟ್ರೇಶ್, ಗೋಪಿ, ಅಂಬಣ್ಣ, ಪರಶುರಾಮ್, ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಮುಖಂಡರಾದ ಶೈನಜ್, ಎಂ ಮಂಜುಳಾ ಮತ್ತು ನೂರಾರು ಮಹಿಳೆಯರು ಹಾಗೂ 7 ಹಳ್ಳಿಯ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ವಿಜಯನಗರ ಜಿಲ್ಲಾ ವರದಿಗಾರರು ವನ್ನೂರ್ಸ್ವಾಮಿ PH. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಪಂಚಾಯತಿಯಿಂದ ಧನ ಸೆಟ್ ಮಾಡ್ಲಿಕ್ಕೆ ಕೂಡ ಅನುಕೂಲ ಇದೆಯಲ್ಲ, ಅದನ್ನ ಪಡ್ಕೋಬಹುದಲ್ಲ. ಇದನ್ನ ಗ್ರಾಮ ಪಂಚಾಯತಿಯ ಅಧಿಕಾರಿಗಳು, ಸಂಬಂಧಪಟ್ಟ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅವ್ರವ್ರ ಗ್ರಾಮಗಳಲ್ಲಿ ಬಂದು ಈ ತರ ಇದೆ, ತಾವೆಲ್ಲರೂ ಆಕ್ಷನ್ ಪ್ಲಾನ್ ಅಲ್ಲಿ ಈ ತರ ತಮ್ಮ ಧನ ಕೊಠಡಿ ಇರ್ಲಿ ಮತ್ತೆ ಕೂಡಿ ಸೆಡ್ ಇರ್ಲಿ ಅಂತವನ್ನ ತಾವೆಲ್ಲರೂ ಇದು ಮಾಡಿ ಅಂತೇಳಿ ಅಧಿಕಾರಿಗಳು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಒಂದು ಪ್ರಶ್ನೆ. ಹಾಗಾಗಿ ತಾವೆಲ್ಲರೂ ಜನರದಿರಿ, ದಯಮಾಡಿ ತಾವು ಕೇಳ್ಕೊಳ್ಳಿ. ಇಲ್ಲಿಂದ ಹೋಗಿ ಇಲ್ಲಿ ಯಾರು ಬರಬೇಡಿ ಅಂತ ಹೇಳಿದ್ರು ಅವರಿಗೇನೆ ಹೇಳಿ ಹೋಗಿ ಪ್ರಶ್ನೆನ ಮಾಡಿ. ನಾವಿಲ್ಲಿ ಮಾಡಿರೋದ್ರು ಕೂಡ ಯಾರಾದ್ರೂ ಯೂತನ ನಾವು ಇವತ್ತು ಪ್ರತಿನಿಧಿಗಳು ಕೇಳ್ತಾ ಇಲ್ಲ, ಅದರ ಪರವಾಗಿ ನಾವು ಇವತ್ತು ಯುವಕರು ನಿಂತು ಕೇಳ್ತಾ ಇದೀವಿ ಅವರನ್ನ. ಸ್ವಾಮಿ, ನಾವು ಕಟ್ಟುವಂತ 1 ರೂಪಾಯಿ ಟ್ಯಾಕ್ಸ್ ಇಂದಾನೆ ಇವತ್ತು ಪಂಚಾಯತಿ ನಡೀತಿರೋದು, ನಾವು ಕಟ್ಟುವಂತ 1 ರೂಪಾಯಿಂದಾನೇ ಇವತ್ತೆಲ್ಲ ಅಧಿಕಾರಿಗಳಿಗೆ ನಾವು ಪೇಮೆಂಟ್ ಕೊಡ್ತಿರೋದು. ಅದೆಲ್ಲ ತಮಗೆ ಅರ್ಥ ಇರಬೇಕು. ಇಲ್ಲಿ ಯಾರನ್ನ ಎದುರ್ಕೊಳ್ಳುವಂತದ್ದಲ್ಲ. ಏನ್ರಿ ಬೆದರ್ಸ್ತೀರಾ, ನಮ್ಮನ್ನ ಎದುರಿಸ್ತೀರಾ? ನಾವ್ ಯಾರಿಗೂ ಜಗಲ್ಲ ರೀ. ಹೋರಾಟ ಮಾಡಿನೇ ನಾವಿಲ್ಲಿ ಬಂದಿರೋದು. ತಾಲೂಕ್ ಮಟ್ಟ, ಜಿಲ್ಲಾ ಮಟ್ಟ, ಸ್ಟೇಟ್ ಲೆವೆಲ್ ಕೂಡ ಹೋಗಿ ಹೋರಾಟ ಮಾಡಿ ಬಂದು ಕುಂತಿರುವಂತರು ನಾವಿಲ್ಲಿ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲ ಈ ತರ ನಡೀತಾ ಇದೆ ಅಂತ ಹೇಳಿದ್ರೆ ಕಳ್ಳು ಚೂರನ್ನತ್ತೇರಿ. ನಾವಿಲ್ಲಿ ಏನಾದ್ರೂ ಹೇಳ್ತಾ ಇದೀವ? ಅಧಿಕಾರಿಗಳು ಗ್ರಾಮ ಪಂಚಾಯತಿ ವಾರ್ಡ್ ಸಭೆಗಳಾಗ್ಬೇಕು, ಗ್ರಾಮ ಸಭೆಗಳಾಗ್ಬೇಕು, ಪಂಚಾಯತಿಯಿಂದ ಬಂದಿರುವಂತಹ ಸವಲತ್ತುಗಳು ಜನರಿಗೆ ತಲುಪುವಂತ ಆಗ್ಬೇಕು ಅನ್ನೋದು ನಮ್ ಕೂಗು. ಇಲ್ಲಿ ಏನಾದ್ರೂ ನಾವು ಅಧಿಕಾರಿಗಳಿಂದ ನಿಂದನೆ ಮಾಡೋದಾಗ್ಲಿ, ಬೇರೆ ಯಾರಾದ್ರೂ ನಿಂದನೆ ಮಾಡೋದಾಗ್ಲಿ ಮಾಡ್ತಾ ಇದೀವ? ಇಲ್ಲ ತಾನೆ? ಅದನ್ನೆಲ್ಲ ತಾವು ಅರ್ಥ ಮಾಡ್ಕೋಬೇಕು. ಹಂಗಾಗಿ ಇವತ್ತು ಜಾನುವಾರುಗಳ ಸಂಖ್ಯೆ ಕೂಡ ಬಹಳಷ್ಟು ಕಡಿಮೆ ಆಗಿದ್ದಾವೆ. ಅದರ ಇವತ್ತು ಎಮ್ಮೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೇ 26 ಕೋಣಗಳಿದಾವೆ ಅಷ್ಟೇ. 26 ಕೋಣಗಳು, 690 ಬರೀ ಎಮ್ಮೆ ಹೆಣ್ಕರಗಳು. ಅಂದ್ರೆ ಇಷ್ಟ ಆಯ್ತು. ಮತ್ತೆ ಕುರಿಗಳು ಇವತ್ತು ಹೈನುಗಾರಿಕೆ ನೋಡ್ರಿ, ಇವತ್ತೆಲ್ಲ ಓದೋದವರಿಗೆ ಸರ್ಕಾರಿ ಶಾಲೆ ಸಿಗಲ್ಲ, ಸರ್ಕಾರಿ ಕೆಲಸ ಸಿಗಲ್ಲ ಅಂತ ಹೇಳಿದ್ರೆ ಅವರು ಸದೃಢರಾಗ್ಬೇಕಂತ ಹೇಳಿದ್ರೆ ನಮ್ಗೆ ಹೈನುಗಾರಿಕೆ ಒಂದು ಆದ್ಯತೆ ಈ ಭಾಗದಲ್ಲಿ ಜನರಿಗೆ. ಇವತ್ತು ಕುರಿ ಸಾಗಾಣಿಕೆ ಇರ್ಲಿ, ಇವತ್ತು ಹೈನುಗಾರಿಕೆ ಮಾಡೋದಾಗ್ಲಿ ಅಂತವ್ರು ಮಾಡಿದ್ರೆ ಪಂಚಾಯತಿಯಿಂದ ಇವತ್ತು ಕುರಿ ಸೆಡ್ ಅಂತ ಹೇಳಿ ಅದು ಕೂಡ ಒಂದು 90,000 ವೆಚ್ಚದಲ್ಲಿ ಕೂಡ ಬರುತ್ತೆ. ಮತ್ತೆ ಒಂದು ದನ ಸೆಡ್ ಕೊಠಡಿ ನಿರ್ಮಾಣ ಅದು ಕೂಡ 75-80,000 ಬರುತ್ತೆ. ಇವನ್ನೆಲ್ಲ ಜನರಿಗೆ ಹೇಳಿದ್ರೆ ಪಾಪ ಅವ್ರದೊಂದು ಕುಟುಂಬ ಒಂದು ಉದ್ಧಾರ ಆಗತ್ತಲ್ರಿ. ಏನೋ ಕಷ್ಟಪಟ್ಟು 2 ದನ ಕರುಗಳನ್ನ ಕರೆಸಿ ಹಾಲನ್ನ ಕೊಟ್ಟು ಸ್ವಲ್ಪ ಏನೋ ಡೈರಿಯಲ್ಲಿ ಹಾಕಿ ತಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ತಾರೆ, ಒಂದು ಒಳ್ಳೆ ವಿದ್ಯಾಭ್ಯಾಸನ ಕೊಡ್ತಾರೆ ಅನ್ನೋದನ್ನ ತಾವೆಲ್ಲರೂ ಕೂಡ ಅಧಿಕಾರಿಗಳು ಏನೇ ಇರಲಿ. ನಾನು ಇವತ್ತು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇವೆಲ್ಲ ತಪ್ಪು ಮಾಡೋದು ನಾವೇ. ಯಾಕೆ? ಒಂದು ವಾರದಿಂದ ಲಬೋ ಅಂತೇಳಿ ಒಯ್ಕೊಂತ ಇದ್ದೀವಿ. 5-6 ಹಳ್ಳಿಗಳಲ್ಲಿ ಎಲ್ಲ ಯುವಕರು ಹೋಗಿ ಬರ್ತಾ ಇದ್ದೀವಿ. ದಯಮಾಡಿ ತಾವೆಲ್ಲರೂ ಕೂಡ ಬನ್ನಿ, ತಮ್ಮ ಏನ್ ಹಕ್ಕಿದೆ ಕೇಳೋಣ. ತಮ್ಮ ಗ್ರಾಮಗಳಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳಿದ್ದಾವೆ ಮುಕ್ತವಾಗಿ ಹಚ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದೇವೆ. ಆದ್ರೂ ಕೂಡ ಇಲ್ಲಿ ತನಕ ಕೂಡ ಯಾರು ಸಹ ಮುಂದೆ ಬರ್ತಾ ಇಲ್ಲ. ಮುಂದೆ ಬರಲ್ಲ ಅಂತೇಳಿ ನಾವು ಅಲ್ಲೇ ಎಲ್ಲಿ ತನಕ 6 ಕೇಳಲ್ಲ 3 ಕೇಳಲ್ಲ ಅಲ್ಲಿ ತನಕ ಇವೆಲ್ಲ. ಹಂಗಾಗಿ ದಯಮಾಡಿ ನಾವೆಲ್ಲರೂ ಕೂಡ ನಾವು ನಮ್ಮ ಹಕ್ಕು ಏನಿದೆ ಅದನ್ನ ಕೇಳೋಣ ಅಂತ ಹೇಳ್ತಾ ಇತ್ತಾನೆ ನಮ್ಮ
ಇಒ ಸಾಹೇಬರು ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಯಾಕಂತಂದ್ರೆ ಸಾಹೇಬ್ರೆ, ತಮ್ಮಂತ ಅಧಿಕಾರಿಗಳು ಪಂಚಾಯತಿ ವ್ಯಾಪ್ತಿ ಬರಬೇಕು. ಬಂದ್ರೆ ನಮ್ಮಂತ ಮುಗ್ಧ ಜೀವಿಗಳಿಗೆ ಒಂದು ಗೊತ್ತಾದ್ರೆ ಹಳ್ಳಿ ಕಡೆ ಜನ ಒಂದು ಗೊತ್ತಾಗಲ್ಲ. ಹಾಗಾಗಿ ಸರ್ ಅವರು ಬಂದಿದ್ದಾರೆ, ಅವರನ್ನು ನಮ್ಮೆಲ್ಲರ ಪರವಾಗಿ ಒಂದು ಕೃತಜ್ಞತೆ ಹಾಗೂ ಧನ್ಯವಾದಗಳನ್ನ ಸಲ್ಲಿಸೋಣ. ಹಾಗಾಗಿ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳು ಸರಿಯಾದ ರೀತಿಯಲ್ಲಿ ಚರಂಡಿ ಕೂಡ ಇವತ್ತು ನಾನಾ ತರಹದ ವೈರಸ್ಗಳು ಅಟ್ಯಾಕ್ ಆಗ್ತಾ ಇದಾವೆ. ಚರಂಡಿ ಕೂಡ ವ್ಯವಸ್ಥೆ ಇಲ್ಲ, ಅದನ್ನು ಕೂಡ ಸ್ವಲ್ಪ ಎಲ್ಲರೂ ಮನದಟ್ಟು ಮಾಡ್ಕೋಬೇಕು. ಇವರಿಗೆ ಕಾರ್ಯನಿರ್ವಾಹಕಾಧಿಕಾರಿಗಳು ಹೊಸಪೇಟೆ ತಾಲೂಕು ಪಂಚಾಯಿತಿ. ವಿಷಯ ಜಿ ನಾಗಲಾಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಹಳ್ಳಿಗಳ ಮೂಲಭೂತ ಸೌಕರ್ಯಗಳ ಒದಗಿಸುವುದರ ಹಾಗೂ ಅಧಿಕಾರಿಗಳ ಕಾರ್ಯನಿರ್ವಹಣೆ ಕುರಿತು. ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಹಳ್ಳಿ ಗ್ರಾಮಗಳಲ್ಲಿ ಈ ಕೆಳಕಂಡ ಬೇಡಿಕೆಗಳನ್ನ ಈಡೇರಿಸುವುದರ ಕುರಿತು ನಮ್ಮ ಬೇಡಿಕೆಗಳು. ಒಂದನೇದು, 1 ವಾರದೊಳಗಡೆ ಎಲ್ಲ ಹಳ್ಳಿ ಗ್ರಾಮಗಳಲ್ಲಿ ವಾರ್ಡ್ ಸಭೆ ಪಂಚಾಯಿತಿಯ ಅಧಿಕಾರಿ ಮುಖಾಂತರ ಅವಶ್ಯವಾಗಿ ಮಾಡತಕ್ಕದ್ದು. ಎರಡನೇದು, ನಮ್ಮ ಗ್ರಾಮ ಪಂಚಾಯಿತಿಗೆ ತಾತ್ಕಾಲಿಕ ಇನ್ಚಾರ್ಜ್ ಪಿಡಿಒ ಬೇಡ, ಶಾಶ್ವತ ಪಿಡಿಒ ಅತಿ ಶೀಘ್ರದಲ್ಲಿ ನೇಮಕ ಮಾಡಬೇಕು. ಎರಡನೇದು. ಮೂರನೇದು, ಎಲ್ಲ ಗ್ರಾಮ ಪಂಚಾಯಿತಿ ಕೆಲಸಗಳ ಶುಲ್ಕ ಅಂದ್ರೆ ಫೀಸ್ಗಳು ನೋಟಿಸ್ ಬೋರ್ಡ್ ಮೇಲೆ ಹಾಕಬೇಕು. ಪಾರದರ್ಶಕತೆಯನ್ನ ಕಾಪಾಡಬೇಕು. ಉದಾಹರಣೆಗೆ ಮನೆ ಬೇಡಿಕೆ ಡಿಮ್ಯಾಂಡ್ಸ್ ಅಂದ್ರೆ 911 ಏನಿದೆ ಫೀಸು, ಜನನ ಪ್ರಮಾಣ ಪತ್ರಕ್ಕೆ ಏನ್ ಫೀಸ್ ಇದೆ, ನೀರಿನ ಸಂಪರ್ಕಕ್ಕೆ ಏನಿದೆ, ಮತ್ತೆ ಇತರ ಸೇವೆಗಳಿಗೆ ಏನಿದೆ, ಇವೆಲ್ಲಗಳು ಜನರಿಗೆ ಮುಕ್ತವಾಗಿ ಕಾಡುವಂತೆ ನೋಟಿಸ್ ಬೋರ್ಡ್ ಅಲ್ಲಿ ಅಳವಡಿಸಿಕೋಬೇಕು. ನಾಲ್ಕನೇದು, ಸರ್ಕಾರಿ ಮನೆಗಳು ನಿಜವಾಗಿಯೂ ಅಗತ್ಯವಿರುವವರಿಗೆ ಮಾತ್ರ ಗ್ರಾಮ ಸಭೆ ವಾರ್ಡ್ ಸಭೆಗಳಲ್ಲಿ ಪಾರದರ್ಶಕವಾಗಿ ಹಂಚಿಕೆಯಾಗಬೇಕು. ಐದನೇದು, ಯಾವ ಕಾಮಗಾರಿ ಆಗಿರಲಿ ಅದು ಗ್ರಾಮ ಸಭೆ ವಾರ್ಡ್ ಸಭೆಗಳಲ್ಲಿ ಜನರ ಅಭಿಪ್ರಾಯ ಆಧಾರಿತದಲ್ಲಿ ಮಾತ್ರ ಸೇರಿಸಬೇಕು. ಆರನೇದು, ಎಲ್ಲ ಹಳ್ಳಿಗಳಲ್ಲೂ ಕಸದ ವಿಲೇವಾರಿ ಮಾಡುವ ವ್ಯವಸ್ಥೆ ಮಾಡಬೇಕು. ಸ್ವಚ್ಛ ಪರಿಸರ ನಿರ್ವಹಣೆಯನ್ನ ಕಾಪಾಡಬೇಕು. ಏಳನೇದು, ಪಿಡಿಒ ಬಿಲ್ ಮಾಡುವ ಮೊದಲು ಆ ಕಾಮಗಾರಿಕೆ ನಡೆದು ಸ್ಥಳಕ್ಕೆ ತೆರಳಿ ಸ್ಥಳ ಪರಿಶೀಲನೆ ಮಾಡಿ ನಂತರ ಮಾತ್ರ ಬಿಲ್ ಅನ್ನ ಪಾಸ್ ಮಾಡಬೇಕು. ಎಂಟನೇದು, ಗ್ರಾಮ ಪಂಚಾಯಿತಿಯಲ್ಲಿ ತೆರಿಗೆ ಹಣವನ್ನು ಅಂದ್ರೆ ಟ್ಯಾಕ್ಸ್ ಮನಿ ಎಲ್ಲಿಗೆ ಹೋಗಿದೆ, ಎಲ್ಲಿಗೆ ಬಳಸಲಾಗಿದೆ ಅಂತೇಳಿ ಅಧಿಕಾರಿಗಳು ಗ್ರಾಮ ಸಭೆಗಳಲ್ಲಿ ಸಾರ್ವಜನಿಕರ ಮುಂದೆ ನೀಡಬೇಕು. ಒಂಬತ್ತನೇದು, ಎಲ್ಲ ಸದಸ್ಯರು ತಮ್ಮ 5 ವರ್ಷ ಅವಧಿಗಳಲ್ಲಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಎಂಬುದು ಸಾರ್ವಜನಿಕರಿಗೆ ಗ್ರಾಮಸ್ಥರಿಗೆ ಸ್ಪಷ್ಟನೆ ನೀಡಬೇಕು. ಇವು ನಮ್ಮ ಹಕ್ಕು ಒತ್ತಾಯಗಳು. ಕೊನೆಯದಾಗಿ ಇವು ನಮ್ಮ ಬೇಡಿಕೆಗಳು. ಇಲ್ಲಿ ಯಾರನ್ನ ನಿಂದನೆ ಮಾಡೋದಾಗ್ಲಿ ಸಾರ್ವಜನಿಕರನ್ನ ತೇಜುವಧೆ ಮಾಡೋದಾಗ್ಲಿ ನಮ್ಮ ಉದ್ದೇಶ ಅಲ್ಲ. ಈ ಮೇಲ್ಕಂಡಂತಹ ಎಲ್ಲ ಬೇಡಿಕೆಗಳು ಅತಿ ಶೀಘ್ರದಲ್ಲಿ ತಾವು ಅದನ್ನ ನಿರ್ವಹಿಸಿಕೊಡ್ಬೇಕಂತ ಹೇಳಿ 7 ಹಳ್ಳಿಯ ಪರವಾಗಿ ನಾವು ಮನವಿಯನ್ನ ಮಾಡ್ತಾ ಇದೀವಿ. ಧನ್ಯವಾದಗಳು. ಬರ್ರಿ ಯಜಮಾನ್ರ ಬರ್ರಿ. ಕೂಡಲೇ ಪರಿಗಣನೆಗೆ ತಗೊಂಡು ಇವೆಲ್ಲವನ್ನ ಪರಿಶೀಲನೆ ಮಾಡಿ ನಿಮ್ಮ ಗ್ರಾಮ ಸಭೆಗಳು ವಾರ್ಡ್ ಸಭೆಗಳು ನಿಯಮಿತ ದಿನಗಳಲ್ಲಿ ನಡೆಯುವ ಹಾಗೆ ನೋಡಿಕೊಳ್ಳಲಾಗುತ್ತೆ. ಜೊತೆಗೆ ಯಾರ್ಯಾರಿಗೆ ಏನೇನು ನಿರ್ದೇಶನಗಳನ್ನು ನೀಡಿ ಕೆಲಸಗಳನ್ನು ಮಾಡಿಸ್ಬೇಕು ಅವೆಲ್ಲವನ್ನ ಕೂಡಲೇ ಮಾಡಲಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿಗೆ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಇಲ್ಲಿಗೆ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು ಸರ್.